You know I'm gonna get ya. You know I'll even let you be my chamacello. Yes, I said mara aja nachi ke dikhare. Ameri hore aja pari da dilare. Ameri yakkiyon se yakkiyon dilare. Apuna nakile dikha. Wanna be my chamacello. Wanna be my chamacello. Wanna be my chamacello. Wanna be my chamacello. आई हो कहाँ से गोरी आंखों में प्यार लेके, आई हो कहाँ से गोरी आंखों में प्यार लेके, दिल्ली शहर का सारा मीना बाजार लेके, झुमका बरली वाला कानों में ऐसा डाला, झुमके ने ले ली मेरी जान, हाय रे मैं तेरी कुर्बान। For all you people in love, check out this one. Swig it, swig it. One more fairy tale. That's my baby girl. Yeah, come on, shake this. రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి, కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి. సౌకులాడి స్వప్న సుందరి నీ మడత చూపు మా పటేల మల్లె పందిరి, రచ్చరాజ కుందె ఊపిరి నీ వంక చూస్తే గుండెలోన డీరి డిరిడిరి. తూణీగా నడుములోన తూట పెట్టి తూపాకి పెంచినావి తింగని చిట్టి మగజాతి నట్ట మడత పెట్టి ఆ కుర్చీని మార్చబెట్టి ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲ್ ಆಗಿ ಡ್ಯಾನ್ಸ್ ಡ್ರೆಸ್ ಹಾಕೊಂಡು ಕುಣಿಯೋದೇ ಕಷ್ಟ, ಅಂಥದ್ರಲ್ಲಿ ನಮ್ಮ ಹೆಣ್ಮಕ್ಳು ಸೀರೆ ಉಡ್ಕೊಂಡು ಏನು ಚೆನ್ನಾಗಿ ಕುಣಿದ್ವಲ್ಲ. ಬರ್ರಿ ಒಂದು ದೊಡ್ಡದಾದ ಚಪ್ಪಾಳೆ ನಮ್ಮ ಹೆಣ್ಮಕ್ಳಿಗೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಎಸ್, ಮುಂದಿನ ಒಂದು ಗೌರವ ಅರ್ಪಣೆನ ಈ ಒಂದು ವೇದಿಕೆ ಮೇಲೆ ತರೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ನೀತಾ ಹರ್ಷ ಗೌಡರ್ ಅವರು ದಯವಿಟ್ಟು ಒಂದು ವೇದಿಕೆ ಮೇಲೆ ಬಂದ್ಬಿಟ್ಟು ಮುಂದಿನ ಒಂದು ಗೌರವ ಅರ್ಪಣೆಯನ್ನು ನಡೆಸ್ಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀಮತಿ ನೀತಾ ಹರ್ಷ ಗೌಡರ್ ಅವರಿಗೆ ವೇದಿಕೆಗೆ ಬರಬೇಕೆಂದು ವಿನಂತಿಸುತ್ತಿದ್ದೇನೆ. ಹಾವೇರಿಯವರಾದ ನೀತಾ ಹರ್ಷ ಗೌಡರ್ ಇವರು 10/10/1983ರಲ್ಲಿ ಜನಿಸಿದರು. ಇವರ ತಂದೆ ಶಿವಬಸಪ್ಪ ಎಸ್ ಮುಷ್ಟಿ ಮತ್ತು ತಾಯಿ ನೀಲಾಂಬಿಕೆ ಎಸ್ ಮುಷ್ಟಿ. ಇವರು ದಾವಣಗೆರೆಯ ಖ್ಯಾತ ವ್ಯಾಪಾರಿಗಳಾದ ಗೌಡರ್ ಜಯದೇವಪ್ಪನವರ ಮನೆತನದ ಸೊಸೆಯಾಗಿ ಬಂದರು. ಇವರು ಪೇಪರ್, ಓರಿಗ್ಯಾಮಿ ಪೇಪರ್ ಆರ್ಟ್ ಮತ್ತು ಪೇಪರ್ ಕ್ವಿಲ್ಲಿಂಗ್ ಅನ್ನು 2014ನಲ್ಲಿ ಪ್ರಾರಂಭಿಸಿದರು.
2022-2023ರಲ್ಲಿ ಅಸಂಖ್ಯಾತ ಗಣೇಶ ವಿಗ್ರಹಗಳನ್ನು ತಯಾರಿಸಿದ್ದಾರೆ. ಆದ್ದರಿಂದ ಇವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಪ್ರಶಸ್ತಿಯನ್ನು ಪಡೆದು ಗಿನ್ನಿಸ್ ನೋಡಿ ಮಧುಕೇಶ್ವರ ಅವರು ಜೊತೆಗೆ ನಮ್ಮೆಲ್ಲ ಆತ್ಮೀಯ ಅಸೋಸಿಯೇಷನ್ನ ಕಾರ್ಯಕರ್ತರು ಇವತ್ತು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಿಮ್ಮ ಒಂದು ಚಪ್ಪಾಳೆ ತುಂಬಾ ಅತ್ಯಮೂಲ್ಯ. ದಯವಿಟ್ಟು ಚಪ್ಪಾಳೆ ಮುಖಾಂತರ ಇವರಿಗೆ ಒಂದು ಗೌರವಾರ್ಪಣೆಯನ್ನು ಸಲ್ಲಿಸೋಣ. ದುಶ್ಮನ್ ಕಹಾಯ್ ಅಂತಂದರೆ ಇಲ್ಲೇ ಇದೆ ನನ್ನ ದುಶ್ಮನು ವಿವೇಕ್ ಅಂತ ಹೇಳ್ಬಿಟ್ಟು. VVN ಈವೆಂಟ್ ಮ್ಯಾನೇಜ್ಮೆಂಟ್ನ ಮಾಲೀಕ. ಆ್ಯಕ್ಚುಲಾಗಿ ಬೆಂಗಳೂರಿಂದ ಬಂದೆ ನಾನು. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಳಿ ಕಣ್ರಿ. ಈ ಎಲ್ಡ್ರಾಗ್ ಓದ್ಕೊಂಡು ಮಾಡ್ಕೊಂಡ್ರು ಸಿಕ್ಕಾಪಟ್ಟೆ ಚಳಿ. ಸೊ ಅದಕ್ಕೆ ಫೋನ್ ಮಾಡಿ ಕೇಳಿದೆ ಬರೋಕ್ಕಿಂತ ಮುಂಚೆ, ಮಗ ಬರ್ತಾ ಇದ್ದೀನಿ, ಏನು ಹಾಕೊಂಬರ್ಲಿ, ಬಟ್ಟೆ ಹಾಕಮ್ಮ ಅಂತಂದ. ಬಟ್ಟೆನ ಹಾಕೊಂಬರ್ತೀನಿ ಕಣೋ, ಸ್ವಲ್ಪ ಚಳಿ ಇದೆ ಅಲ್ಲ, ಸೊ ಈವ್ನಿಂಗ್ ಪ್ರೋಗ್ರಾಮ್ ಮಾಡ್ಕೊಳ್ತಾ ಇರೋದು, ಬ್ಲೇಸರ್ ಗೀಸರ್ ಹಾಕೊಂಬರಲ್ಲ, ಸ್ವಲ್ಪ ಸ್ವೆಟ್ರ್ ಥರ ಹಾಕೊಂಬರಲ್ಲ ಅಂತ ಕೇಳಿದೆ. ಇಲ್ಲೂ ಸಿಕ್ಕಾಪಟ್ಟೆ ಚಳಿ ಇದೆ, ಸ್ವೆಟ್ರ್ ಹಾಕಮ್ಮ ಅಂತಂದ. ಸೊ ಏನೋ ಒಂದು ಬ್ಲೇಸರ್ ಥರ ಇತ್ತಿದ್ದು ಹಾಕೊಂಬಂದೆ. ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆ ಗುರು, ನೀರು ಎಲ್ಲೆಲ್ಲೋ ಇಳಿತಾ ಇದೆ ಗುರು. ದುಶ್ಮನ್ ಕಹಾಯ್ ಅಂತಂದರೆ ಬಗಲ್ವೇ. ಸುಮ್ಮನೆ ಕಂಟೆಂಟ್ ಕ್ರಿಯೇಟ್ ಮಾಡಿದೆ ಇದನ್ನು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಮುಂದಿನ ಒಂದು ಕಾರ್ಯಕ್ರಮ ನಮ್ಮ ಕಲರ್ಸ್ ಅಕಾಡೆಮಿಯ ಡ್ಯಾನ್ಸ್ ಅಕಾಡೆಮಿಯ ತಾಯಿ ಮತ್ತು ಮಕ್ಕಳು ಈ ಒಂದು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ರ್ಯಾಮ್ ವಾಕ್ ಮಾಡಿಕೊಂಡು. ಸೊ ಅವ್ರನ್ನ ಈ ಒಂದು ವೇದಿಕೆ ಮೇಲೆ ಸಮಸ್ತ ತಾಯಂದಿರಿಗೆ, ಅಣ್ಣಂದರಿಗೆ, ತಂದೆಯಂದರಿಗೆ, ತಾಯಂದಿರಿಗೆ, ನಮ್ಮ ಚಿಂದೋಡಿ ಮನೆತನದ ಎಲ್ಲರ ಪರವಾಗಿ ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ನಮ್ಮ ದಾವಣಗೆರೆ ಬಟ್ಟೆ ಉದ್ಯಮಕ್ಕೆ ಫೇಮಸ್ಸು, ವಿದ್ಯಾ ಸಂಸ್ಥೆಗಳಿಗೆ ಫೇಮಸ್ಸು. ಎಷ್ಟೋ ಜನರಿಗೆ ಗೊತ್ತಿಲ್ಲ ನಮ್ಮ ಚಿಂದೋಡಿ ಮನೆತನದ ಒಂದು ಅಮೋಘ ಕೊಡುಗೆ ದಾವಣಗೆರೆಗಿದೆ ಅಂತ. 96 ವರ್ಷಗಳಿಂದ ನಿರಂತರವಾಗಿ ನಮ್ಮ ಅಜ್ಜ ಅಜ್ಜಿ, ನಮ್ಮ ತಂದೆ ಚಿಂದೋಡಿ ವೀರಪ್ಪನವರು, ಪದ್ಮಶ್ರೀ ಚಿಂದೋಡಿ ಲೀಲಾ ಅವರ ನೇತೃತ್ವದಲ್ಲಿ 96 ವರ್ಷಗಳಿಂದ ನಾಟಕ ಸಂಸ್ಥೆಯನ್ನು ನಾನು ನಡೆಸ್ತಾ ಬಂದಿದ್ದೇವೆ. ಮೊದಲು ಸಿನಿಮಾ ರಂಗ ಇರಲಿಲ್ಲ, ಬರೀ ನಾಟಕಗಳಿದ್ವು. ಎಷ್ಟೋ ಜನ ಹಿರಿಯರಿಗೆ ನಮ್ಮ ಚಿಂದೋಡಿ ಮನೆತನದ ವಿಷಯ ಗೊತ್ತು. ಇದರ ನಡುವೆ ಪ್ರತಿ ಶ್ರಾವಣದಲ್ಲಿ 1 ತಿಂಗಳು ದಾಸೋಹವನ್ನು ನಾವು ನಡೆಸ್ತಾ ಇದ್ದೇವೆ. ಈಗೂ ಸಹ MCC B ಬ್ಲಾಕ್ನಲ್ಲಿರುವ ಸೋಮೇಶ್ವರ ದೇವಾಲಯದಲ್ಲಿ ನಮ್ಮ ಅತ್ತೆಯವರಾದ ಚಿಂದೋಡಿ ಲೀಲಾ ಅವರ ಸುಪುತ್ರ ಚಿಂದೋಡಿ L ಚಂದ್ರಧರ ಅವರು ಪ್ರತಿ ತಿಂಗಳು ಮೊದಲನೇ ಸೋಮವಾರ ಅಲ್ಲಿ ದಾಸೋಹವನ್ನು ನಡೆಸ್ಕೊಳ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಧಾರ್ಮಿಕದ ಒಂದು ಅಂಗವಾಗಿರುವ ನಮ್ಮ ದಾವಣಗೆರೆ ಧಾರ್ಮಿಕತೆಗೆ ಮತ್ತು ಕೊಡುಗೈ ದಾನಿಗಳು ಈ ಒಂದು ನಮ್ಮ ಒಂದು ದಾವಣಗೆರೆ ಇಡೀ ಕರ್ನಾಟಕಕ್ಕೆ ಅಲ್ಲ ನಮ್ಮ ದೇಶಕ್ಕೆ ತರುವಂಥ ಹೆಮ್ಮೆ. ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ನಾನು ಅನಿರೀಕ್ಷಿತವಾಗಿ ಬಂದಂಥವನು. ಇದರಲ್ಲಿ ನಮ್ಮ ದೊಡ್ಡ ಮಗಳು ಶೋಭಾ ಗೌಡರ್ ಅವರ ಪ್ರೀತಿಯ ಒತ್ತಾಯಕ್ಕೆ, ಮಗಳ ಒತ್ತಾಯಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕಾಯಿತು. ಬಂದಿದ್ದು ಎಷ್ಟು ಸಂತೋಷ ಆಗಿದೆ ಅಂತಂದರೆ, ಹೃದಯ ತುಂಬಿ ಮನ ತುಂಬಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವತ್ತು ನಮ್ಮೆಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ, ಅದ್ಭುತವಾಗಿ ನಡೆಸಿದ್ದಾರೆ. ಹೆಚ್ಚು ಮಾತಾಡಲು ಇಷ್ಟಪಡಲ್ಲ. ನನ್ನ ಇಲ್ಲಿ ಕರೆಸಿ ವೇದಿಕೆಯ ಮೇಲೆ ನನ್ನನ್ನು ಪರಿಚಯಿಸಿ ಒಂದು ಕಿರುಕಾಣಿಕೆಯನ್ನು ನನಗೆ ಅವರು ಆಶೀರ್ವಾದ ರೂಪವಾಗಿ ಕೊಟ್ಟಿದ್ದಾರೆ. ನನ್ನೆಲ್ಲ ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ಶರಣು ಶರಣಾರ್ಥಿ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ.